ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಶಿವರಾತ್ರಿ ಅಂದ್ರೆ ಇನ್ನೇನು 26ನೇ ತಾರೀಕು ಫೆಬ್ರವರಿ ಬರ್ತಾ ಇದೆಯಲ್ಲ, ಸೊ ಶಿವರಾತ್ರಿಗೆ ಒಂದು ವಿಶೇಷವಾದಂತಹ ರೆಮಿಡಿನ ತಗೊಂಡ್ ಬಂದಿದ್ದೀನಿ. ಇದು ಆಲ್ರೆಡಿ ಟೆಸ್ಟೆಡ್ ಆಗಿದೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ನಂಬಿಕೆ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ 26/2/2025 ಬುಧವಾರ ಶಿವರಾತ್ರಿ, ಮಹಾಶಿವರಾತ್ರಿ. ನಂಬರ್ 1 ಏನಪ್ಪಾ ಅಂತ ಹೇಳಿದ್ರೆ, ಯಾರ್ಯಾರು ಚಂದ್ರ ಮಹಾದಶ ಅಥವಾ ಶನಿ ಮಹಾದಶ ನಡೀತಾ ಇದ್ದೀರಾ, ಸೊ ನೀವುಗಳು ದಯವಿಟ್ಟು ಈ ರೆಮಿಡಿನ ಮಾಡಿ, ತುಂಬಾನೇ ಉಪಯೋಗ ಆಗುತ್ತೆ. ಓಕೆ, ಸೊ ಅವತ್ತಿನ ಕೋಡು ನಮ್ಗೆ 8 and 1 ಕೋಡ್ ಇರುತ್ತೆ. ಸೊ ಡೆಫಿನೆಟ್ಲಿ ಈ ವಿಚಾರವಾಗಿ, ಯಾವ ವಿಚಾರವಾಗಿ, ಆಧ್ಯಾತ್ಮಿಕವಾದಂತಹ ವಿಚಾರವಾಗಿ ಅಥವಾ ಸೊ ವ್ರತಗಳನ್ನ ಮಾಡೋದು, ಉಪವಾಸನ ಮಾಡೋದು, ಈ ತರ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಶಿವನಿಗೆ ಫೇವ್ರೆಟ್ ಆಗಿರುವಂತಹ ಒಂದು ನಂಬರ್ ಕೂಡ, ಸೊ ನಿಮಗೆ ಗೊತ್ತು. ಹಾಗಾಗಿ ಸೊ ಫೈನ್. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ನೀವೇನಾದ್ರೂ ಇಷ್ಟು ವರ್ಷ ಹೆಂಗೆ ನೀವು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀರಾ, ಅದು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಬಿಟ್ಟಿದ್ದು. ಇಲ್ಲಿ ನಾನೊಂದು ಸ್ಪೆಷಲ್ ಆಗಿರೋದು ಹೇಳ್ತೀನಿ, ಅದನ್ನ ನೀವು ಮಾಡಿ. ಅದಾದ ನಂತರ ಫಸ್ಟ್ ಟೈಮ್ ಚಾನೆಲ್ ನಾವು ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಏನಪ್ಪಾ ವಿಷಯ ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಿಮ್ಗೆ ಮಂತ್ರ ಬರ್ಲಿ ಬಿಡ್ಲಿ ತಲೆ ಕೆಡ್ಸ್ಕೋಬೇಡಿ. ಸೊ ಯಾರ್ಯಾರು ಉಪವಾಸ ಮಾಡ್ಬೇಕು ಅಂತ ಇದ್ದೀರಾ, 25ನೇ ತಾರೀಕು ನೈಟೇ ಶುರು ಮಾಡ್ಕೊಳ್ಳಿ. ಅಂದ್ರೆ ಲಾಸ್ಟ್ ನೀವು ತಿನ್ನುವುದು ಊಟ ವೆಜ್. ಸೊ 25ನೇ ತಾರೀಕು ಲಾಸ್ಟ್ ಆಗಿರ್ಲಿ ನೈಟು. ಸೊ ಫುಲ್ ಡೇ 26 ಫುಲ್ ಡೇ ನೀವು ಊಟ ಮಾಡಬೇಡಿ, ಅಂದ್ರೆ ಉಪವಾಸ ಇರಿ. ಸೊ ನೀವೇನಾದ್ರೂ ಮೆಡಿಸಿನ್ ತಗೋತಾ ಇದ್ದೀರಾ, ಸೊ BP ಈ ತರ ಶುಗರ್ ಟ್ಯಾಬ್ಲೆಟ್ಸ್ ಈ ತರ ಯಾರಾದ್ರೂ ತಗೋತಾ ಇದ್ರೆ, ನೀವು ನಿಮ್ದೇನು ಫುಡ್ ಇದೆಯೋ ತಗೊಳ್ಳಿ. ಬಟ್ ಇದೆಲ್ಲ ಹೊರತುಪಡಿಸಿ ನನಗೆ ಶಕ್ತಿ ಇದೆ, ಧೈರ್ಯ ಇದೆ, ಸಂಕಲ್ಪ ಸ್ಟ್ರಾಂಗ್ ಆಗಿದೆ, ನಾನು ಮಾಡ್ತೀನಿ ಅಂತ ಹೇಳೋರು ಸೊ 25th ನೈಟ್ ಸ್ಟಾಪ್ ಮಾಡಿ ಊಟ ತಗೊಳ್ಳೋದು. 2025 ಈ ವರ್ಷ ಏನ್ ಸ್ಪೆಷಲ್ ಇದೆ ಅಲ್ವಾ, ಈ ವರ್ಷ ಬರೋ ಶಿವರಾತ್ರಿ ತುಂಬಾನೇ ಸ್ಪೆಷಲ್ ಆಗಿದೆ. ಸೊ ಹಾಗಾಗಿ ಹೊಸ ವರ್ಷನೂ ಸ್ಪೆಷಲ್, ಬಟ್ ಈ ವರ್ಷ ಎಕ್ಸ್ಟ್ರಾ ಸ್ಪೆಷಲ್ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ನೀವು ಗುರುವಾರ ಬೆಳಗ್ಗೆ ಅಂದ್ರೆ ಅಮಾವಾಸ್ಯೆ ಇರುತ್ತೆ. ಸೊ ಅಮಾವಾಸ್ಯೆ ಮುಗಿದ ಅಥವಾ ಪೂಜೆ ಏನ್ ನೀವು ಮಾಡ್ತೀರಾ, ಕಂಪ್ಲೀಟ್ ಮುಗಿಸಿದ ನಂತರ ಆದ್ರೂ ನೀವು ಊಟ ಮಾಡಿ. ಸೊ ವೆಜ್ ಕಂಪ್ಲೀಟ್ ಆಗಿ ಆದಷ್ಟು 25, 26, 27 ಈ 3 days ಕಂಟಿನ್ಯೂಸ್ ಆಗಿ ಸೊ ನಾನ್ ವೆಜ್ ನ ಅವಾಯ್ಡ್ ಮಾಡಿ. ಯೂಶಲಿ ಜಿಮ್ಗೆಲ್ಲ ಹೋಗೋರ್ಗಾದ್ರೆ ಕಷ್ಟ ಆಗುತ್ತೆ, ಬಟ್ ಟ್ರೈ ಮಾಡಿ. ಸೊ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ಅಂಡ್ ಒನ್ ಮೋರ್ ಥಿಂಗ್, ಎಲ್ಲೆಲ್ಲಿಂದ ಗಂಗಾಜಲ ಬಂದಿರುತ್ತೆ ಅಥವಾ ಭಸ್ಮಗಳು ಬಂದಿರುತ್ತೆ, ರುದ್ರಾಕ್ಷಿಗಳು ಅಥವಾ ಶಿವಲಿಂಗಗಳು, ಸೊ ಏನೇನು ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಸೈಡ್ ಇಟ್ಟಿದ್ದೀರಾ ಅಥವಾ ಅದೇನು ಹುಳ ಆಗಿದೆ ಅಥವಾ ಏನಾದ್ರು ಆಗಿದ್ರೆ ದಯವಿಟ್ಟು ಅದನ್ನ ಚೆಕ್ ಮಾಡಿ ರಿಮೂವ್ ಮಾಡಿ. ಇವತ್ತು ಅಮಾವಾಸ್ಯೆ, ಸೊ ಅಂತ ಹೇಳಿದ್ರೆ ಶುಕ್ರವಾರ ಗುರುವಾರ ಬರ್ತಾ ಇದೆ ಈಗ ಅಮಾವಾಸ್ಯೆ. ಹಂಗಾಗಿ ಬರೋ ಶನಿವಾರ ಅಂತ ಹೇಳಿದ್ರೆ, ಸೊ ಈ ವೀಕಲ್ಲಿ ಬರುವಂತಹ ಶನಿವಾರ ನೀವು ಅದನ್ನ ಕ್ಲಿಯರ್ ಮಾಡಿ. ಸೊ ಓಕೆನಾ, 1ನೇ ತಾರೀಕು ಬರುತ್ತೆ ಮಾರ್ಚ್ 1ನೇ ತಾರೀಕು, ಅವತ್ತೇನೆ ಕ್ಲಿಯರ್ ಮಾಡಿ. ಸೊ ಇವಾಗ ನಾನು ಹೇಳಕ್ ಹೋಗಿರೋ ರೆಮಿಡಿ ವೆರಿ ಸಿಂಪಲ್. ಯಾರ್ಯಾರಿಗೆ ಮಂತ್ರ ಬರಲ್ಲ ತಲೆ ಕೆಡ್ಸ್ಕೊಬೇಡಿ, ಪ್ಲೇ ಮಾಡಿ. ಸೊ ನೀವು ಫೋನಲ್ಲಾದ್ರೂ ಪ್ಲೇ ಮಾಡಿ ಅಥವಾ ಮನೆಯಲ್ಲಿ ಕನೆಕ್ಟ್ ಮಾಡಿ ಆದ್ರೂ ನೀವು ಪ್ಲೇ ಮಾಡಿ. ಸೊ ಈ ವರ್ಷ ಶಿವ ಸಹಸ್ರನಾಮನ ಪಾರಾಯಣ ಮಾಡಿ. ಶಿವ ಸಹಸ್ರನಾಮ, ಓಕೆ, ಶಿವ ಸಹಸ್ರ ನಾಮನ ಪಾರಾಯಣ ಮಾಡಿ ಅಥವಾ ಕೇಳಿಸ್ಕೊಳ್ಳಿ. ಓಕೆ, ಇದು ನನ್ನ ಕೈಲಿ ಆಗ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಹೇಳಿದ್ರೆ ವೆರಿ ಸಿಂಪಲ್, ಓಂ ನಮಃ ಶಿವಾಯ. ಸೊ ಬೀಜಾಕ್ಷರಿ ಮಂತ್ರನ ಪಂಚಾಕ್ಷರಿ ಮಂತ್ರನ ಹೇಳ್ಕೊಳ್ಳಿ, ಸಾಕು. ಕ್ಲಿಯರ್? ಎಸ್. ಬಟ್ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಈಗ ಹೇಳಕ್ ಕೊಟ್ಟಿದ್ದೀನಲ್ಲ, ಇದೇ ಮೇನ್. ನಿಮ್ಮ ಸಮಸ್ಯೆ ಏನೇ ಇರ್ಲಿ, ಹೆಲ್ತ್ ಇರ್ಲಿ, ವೆಲ್ತ್ ಇರ್ಲಿ, ಜಾಬ್ ಇರ್ಲಿ, ಮನೇಲಿ ಮಕ್ಕಳು ಹೇಳಿದ್ ಮಾತು ಕೇಳ್ತಿಲ್ಲ, ಅಡಿಕ್ಷನ್ಗೆ ಹೋಗಿದ್ದಾರೆ, ಏನೇ ಸಮಸ್ಯೆ ಇರ್ಲಿ, ಡೋಂಟ್ ವರಿ. ಸಂಕಲ್ಪ ಯಾವುದಾದರೂ ಪ್ರಸ್ತುತ ಸಂಕಲ್ಪ, ಒಂದೇ ಒಂದು ಸಂಕಲ್ಪನ ತಗೊಳ್ಳಿ, ಒಂದು ಲೀಸ್ಟ್ ತಗೋಬೇಡಿ. ಅಟ್ ಪ್ರೆಸೆಂಟ್ ನಿಮಗೆ ಏನ್ ಅವಶ್ಯಕತೆ ಇದೆಯೋ ಅದನ್ನ ತಗೊಳ್ಳಿ. ಸೊ ಅಕ್ಕಿ ಹಿಟ್ಟು ಮತ್ತೆ ಕುಂಕುಮ, ಸೊ ಇದೆರಡರ ಮಿಶ್ರಣ ಮಾಡಿ ರಂಗೋಲಿ ಪುಡಿನ ರೆಡಿ ಮಾಡ್ಕೊಳ್ಳಿ. ಓಕೆ, ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಪುಟ್ಟದಾಗಿ ನಿಮ್ಮ ದೇವರ ಮನೆಯಲ್ಲಿ ಅಥವಾ ದೇವರ ಮನೆ ಮುಂದೆ, ಕೆಲವ್ರಿಗೆಲ್ಲಾನು ಸೊ ದೇವರ ಮನೆ ಸಪ್ರೇಟ್ ಇರೋದಿಲ್ಲ, ವ್ಯವಸ್ಥೆ ಹೇಗಿರುತ್ತೆ ಹಾಗೆ ಪ್ಲಾನ್ ಮಾಡ್ಕೊಳ್ಳಿ. ಟ್ರಯಾಂಗಲ್ನ ಹಾಕಿ. ಸೊ ಎಲ್ಲಿ ರಂಗೋಲಿ ಪುಡಿ, ಅಕ್ಕಿ ಹಿಟ್ಟು ಮತ್ತು ಕುಂಕುಮನ ಮಿಕ್ಸ್ ಮಾಡಿ ಟ್ರಯಾಂಗಲ್ನ ಹಾಕಿ. ಇದ್ರ ಒಳಗಡೆ ಒಂದು ಸರ್ಕಲ್ನ ಹಾಕಿ. ಟಚ್ ಆಗಬಹುದು, ಡೋಂಟ್ ವರಿ.
ತಲೆ ಕೆಡ್ಸ್ಕೊಬೇಡಿ. ಸರ್ಕಲ್ನ ಹಾಕಿ. ಮನೆಯಲ್ಲಿ ಶಿವಲಿಂಗ ಇದ್ರೆ ಒಂದು ತಟ್ಟೆಯಲ್ಲಿ ಈ ಪ್ಲೇಸ್ ಅಲ್ಲಿ ಇಟ್ಟು ಅಭಿಷೇಕ ಮಾಡಿ. ಓಕೆ ಓಕೆ. ನಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ, ಡೋಂಟ್ ವರಿ, ತಲೆ ಕೆಡ್ಸ್ಕೊಬೇಡಿ. ಏನ್ ಮಾಡ್ಬೇಕು? ನಂಬರ್ 1, ಯಾರ್ಯಾರು ಹಣಕಾಸಿಗೆ ಅಂದ್ರೆ ನಿಮ್ಮ ಸಂಕಲ್ಪ ಬರೀ ಹಣದ್ದು ಮಾತ್ರ ಇರುತ್ತೆ, ಹಣದ್ದು ಮತ್ತೆ ಮದ್ವೆದಿರುತ್ತೆ ಅಂತ ಹೇಳಿದ್ರೆ, ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅರಿಶಿನ ಅಂಗಡಿಯಿಂದನೇ ತಗೊಂಡ್ ಬನ್ನಿ. ಅರಿಶಿನ ಪ್ಲಸ್ ರೋಸ್ ವಾಟರ್, ನೀರ್ ಬಳಸ್ಬೇಡಿ. ಅರಿಶಿನ ಪ್ಲಸ್ ರೋಸ್ ವಾಟರ್ನ ಮಿಕ್ಸ್ ಮಾಡಿ ನಾವು ಗಣಪತಿ ಆಕಾರದಲ್ಲಿ ತಯಾರು ಮಾಡ್ತೀವಲ್ವಾ, ಆ ತರ ಒಂದು ಶಿವಲಿಂಗನ ನೀವೇ ಓನ್ ಆಗಿ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ ಅಭಿಷೇಕ ಮಾಡಬೇಡಿ. ಇದನ್ನ ಪ್ಲೇಟ್ ಮೇಲೆ ಇಟ್ರು ಸರಿ, ಸೊ ಈ ಟ್ರಯಾಂಗಲ್ ಮಧ್ಯದಲ್ಲಿ ಇಟ್ರು ಸರಿ, ಇದಕ್ಕೆ ಅಭಿಷೇಕ ಮಾಡಬೇಡಿ. ದಟ್ಸ್ ವಾಟ್, ನೀಟಾಗಿ ಕೇಳಿಸ್ಕೊಳ್ಳಿ. ಅರಿಶಿನ ಮತ್ತೆ ರೋಸ್ ವಾಟರ್ನ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಶಿವಲಿಂಗನ ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಹಣ ಮತ್ತೆ ಮದುವೆಗೆ, ಮನಿ ಅಂಡ್ ಮ್ಯಾರೇಜ್, ಈ ಸಂಕಲ್ಪ ಇದ್ರೆ ಮಾತ್ರ ಸೊ ಈ ತರ ನೀವು ಮಾಡಿ. ಓಕೆ, ಕ್ಲಿಯರ್? ಎಸ್. ಸೊ ಹಣ ಮತ್ತೆ ಮದುವೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ಪರ್ಸನಲ್ ಲೈಫ್ ಅಂದ್ರೆ ವೈಯಕ್ತಿಕ ಲೈಫ್, ಪರ್ಸನಲ್ ಲೈಫ್ ಮತ್ತೆ ಬಿಸ್ನೆಸ್, ಸೊ ಇಷ್ಟು ಪಾಯಿಂಟ್ಸ್ ಏನಾದ್ರೂ ನೀವು ಸಂಕಲ್ಪ ಇವತ್ತಿನ ಪೂಜೆಯಲ್ಲಿ ಸಂಕಲ್ಪ ಇದೆ ಅಂತ ಹೇಳಿದ್ರೆ ಮಾತ್ರ ಇದನ್ನ ಮಾಡಿ. ಸೊ ಸೆಂಟ್ರಲ್ ಇದನ್ನ ಸ್ಥಾಪನೆ ಮಾಡಿ ಈ ಪ್ಲೇಟ್ ಹತ್ರ. ಸೊ ಇದಕ್ಕೆ ನೀವು ಹಾಕ್ಬೇಕಾಗಿರೋದು ಎಲ್ಲಾನು ಹಾಕ್ಬೇಡಿ. ನಂಬರ್ 1 ಎಲ್ಲಾರ್ಗೂ ಗೊತ್ತು, ಬಿಲ್ವಪತ್ರೆ. ನಂಬರ್ 2 ಮಲ್ಲಿಗೆ ಬಿಡಿ ಹೂ ಬರುತ್ತಲ್ಲ, ಸೊ ಮಲ್ಲಿಗೆ ಹೂ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಅವರೆಕಾಳು. ಸೊ ಈ ಮೂರನ್ನ ನೀವು ಮಂತ್ರ ಹೇಳೋವಾಗ ಇಲ್ಲಿ ಶಿವನಿಗೆ ಅರ್ಪಿಸಿ ನಿಮ್ಮ ಸಂಕಲ್ಪನ ಮಾಡ್ಕೊಳ್ಳಿ. ಸೊ ಇದನ್ನ ಯಾವಾಗ ಮಾಡಬೇಕು? ಸೊ ಇದನ್ನ ಮಾಡಬೇಕಾಗಿರೋದು ಸಂಜೆ 5:30, ಸಂಜೆ 5:30 ನಂತರನೇ. ನಾನು ಹೇಳೋ ರೆಮಿಡಿನ ಸಂಜೆ 5:30 ನಂತರನೇ ಮಾಡಿ. ರಾತ್ರಿ ಸೊ 9 ಗಂಟೆಗೆ ಒಂದ್ಸರಿ ಮಾಡಿ, 12 ಗಂಟೆಗೆ ಒಂದ್ಸರಿ ಮಾಡಿ, ಮಧ್ಯರಾತ್ರಿ 3 ಗಂಟೆಗೆ ಒಂದ್ಸರಿ ಮಾಡಿ, ಬೆಳಗಿನ ಜಾವ 6 ಗಂಟೆಗೆ ಮಾಡಿ. ಓಕೆ, ನಿಮ್ಗೆ ಎದ್ದೇಳ್ಲಿಕ್ಕೆ ಅದೆಲ್ಲ ನನ್ಗೆ ಆಗೋದಿಲ್ಲ ಅನ್ನೋರು, ನಿಮ್ಗೆ ಎಲ್ಲಿ ವ್ಯವಸ್ಥೆ ಆಗುತ್ತೆ ಅಲ್ಲಿ ಮಾಡಿ. ಇದು ಕೇವಲ ಮನಿ, ಮ್ಯಾರೇಜ್, ಪರ್ಸನಲ್ ಲೈಫ್ ಅಂಡ್ ಬಿಸ್ನೆಸ್. ಕ್ಲಿಯರ್? ಹಣ ಸ್ಟಕ್ ಆಗಿದ್ರು ಸರಿ, ಬರ್ಬೇಕಾಗಿದ್ರು ಸರಿ, ಸೊ ಕೊಟ್ಟಿರೋದು ಅಥವಾ ಜ್ಯುವೆಲರಿ ಪ್ಲೆಡ್ಜ್ ಆಗಿರೋದು ಏನೇ ಇರ್ಲಿ, ಇದಕ್ಕೆ ನೀವು ಈ ಅಂಶಗಳನ್ನ ಬಳಸಿ. ಎಲ್ಲಾರು ಹೇಳೋ ತರ ಎಲ್ಲಾ ಹೂನ ಹಾಕ್ಬೇಡಿ ಅಥವಾ ಎಲ್ಲಾ ಒಂದು ಧಾನ್ಯಗಳನ್ನ ಹಾಕ್ಬಿಡಿ. ಒಂದೊಂದು ಗ್ರಹಕ್ಕೂ ಒಂದೊಂದು ಪ್ಲಾನೆಟ್ಸ್ಗೂ ನಾವು ಒಂದೊಂದು ರೀತಿ ಆಕ್ಟಿವೇಟ್ ಮಾಡ್ಬೇಕು. ಸೊ ಕ್ಲಿಯರಾ? ಈಗ ಸೆಕೆಂಡ್ ಪಾಯಿಂಟ್ಗೆ ಬರ್ತೀನಿ. ಯಾರ್ಯಾರಿಗೆ ತುಂಬಾ ವರ್ಷಗಳಿಂದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಸ್ಯೆ ಇದೆ, ಅಥವಾ ತಂದೆ ಜೊತೆ ವಾದ ವಿವಾದಗಳು, ಅಥವಾ ತುಂಬಾ ಜನಕ್ಕೆ ಮಂಡಿ ನೋವು ಅಥವಾ ಕಾಲುಗಳಿಗೆ ಸಂಬಂಧಪಟ್ಟ ಹಾಗೆ ಹೆಲ್ತ್ ಇಶ್ಯೂಸ್, ಎಲ್ಲಾ ಹೆಲ್ತ್ ಇಶ್ಯೂಸ್ ತಗೊಳ್ಳಿ. ಹೆಲ್ತ್ ಇಶ್ಯೂಸ್ ಯಾರಿಗಿದೆ ಬೇಗ ಕ್ಲಿಯರ್ ಆಗ್ಬೇಕು, ಹೆಲ್ತ್ಗೆ ಮಾತ್ರ, ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ಗೆ ಮಾತ್ರ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪೂಜೆಯಲ್ಲಿ ನಿಮ್ಮ ಸಂಕಲ್ಪ ಇದೆ ಅಂದ್ರೆ ಮಾತ್ರನೇ ಇಲ್ಲಿ ತಗೊಳ್ಳಿ. ಸೊ ಏನೇನ್ ಬರುತ್ತೆ ಇಲ್ಲಿ? ಹೆಲ್ತ್, ಪ್ರಾಪರ್ಟಿ ಡಿಸ್ಪ್ಯೂಟ್ಸ್, ಪ್ರಾಪರ್ಟಿ ಎಲ್ಲಾ ರೀತಿ ಪ್ರಾಪರ್ಟಿ, ಸೇಲು, ಪರ್ಚೇಸು, ಸೊ ಎಲ್ಲಾನು ತಗೊಳ್ಳಿ. ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್, ಅತ್ತೆ ಮನೆ ಕಡೆಯಿಂದ ಅಥವಾ ಮಾವನ ಮನೆಯ ಕಡೆಯಿಂದ ತೊಂದರೆಗಳು ತುಂಬಾ ಆಗ್ತಾ ಇದೆ. ಕೋರ್ಟು, ಕೇಸು, ಪೊಲೀಸ್ ಸ್ಟೇಷನ್ ವಿಪರೀತ, ಹೋಗ್ತಾನೆ ಇದೀವಿ ಬರ್ತಾನೆ ಇದೀವಿ, ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋರು ಮಾತ್ರ ಇದನ್ನ ಈಗ ಹೇಳ್ತೀನಲ್ಲ ಈ ಅಂಶನ ರೆಡಿ ಮಾಡ್ಕೊಳ್ಳಿ. ಭಸ್ಮ ಪ್ಲಸ್ ರೋಸ್ ವಾಟರ್, ನೀರು ಬಳಸಬೇಡಿ, ಪುಟ್ಟದಾಗಿ ರೆಡಿ ಮಾಡ್ಕೊಳ್ಳಿ. ಭಸ್ಮ ಮತ್ತೆ ರೋಸ್ ವಾಟರ್ನ ರೆಡಿ ಮಾಡಿ. ಸೊ ಇದೇ ತರ ಸೇಮ್ ಮಿಡ್ಲಲ್ಲಿ, ಇದಕ್ಕೆ ಅಭಿಷೇಕ ಇರೋದಿಲ್ಲ, ಅದಕ್ಕೆ ನಾವು ಇಲ್ಲಿ ಹೂ ಮತ್ತು ಧಾನ್ಯಗಳಿಂದಾನೇ ಅದಕ್ಕೆ ನಾವು ಪ್ರೇ ಮಾಡ್ತೀವಿ. ಬಿಲ್ವ ಪತ್ರೆ ಕಂಪಲ್ಸರಿ ಇರುತ್ತೆ. ಇದರಿಂದ ಮಾಡಿರುವಂತಹ ಶಿವಲಿಂಗ. ನಿಮ್ಮ ಮನೆಯಲ್ಲಿ ಶಿವಲಿಂಗ ಇಲ್ಲ ಅಂದ್ರೆ ಮಾತ್ರ. ಕ್ಲಿಯರ್? ಎಸ್. ನೆಕ್ಸ್ಟ್, ಇದ್ರ ಹೊಟ್ಟಿಗೆ ಈಗ ನಾನು ಹೇಳ್ತೀನಲ್ಲ ಈ ಐಟಮ್ಸ್ ನ ಬಳಸಿ. ತುಂಬಾ ಜನ ಹೆಲ್ತ್ ತುಂಬಾ ಪ್ರಾಬ್ಲಮ್ ಆಗಿದೆ, ಸೊ ಹಾಗಾಗಿ ಈಗ ನಾನು ಹೇಳಕೊಡುವಂತಹ ಐಟಮ್ ನ ಬಳಸಿ. ಸೊ ಇಲ್ಲಿ ನೀವು ಏನೇನು ಹಾಕ್ಬೇಕು ಅಂತ ಹೇಳಿದ್ರೆ, ರೋಸ್ ಫ್ಲವರ್, ಇಲ್ಲಿ ಮಲ್ಲಿಗೆ ಬಳಸ್ಬೇಡಿ, ರೋಸ್ ಫ್ಲವರ್. ಈಗ ರೋಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಸಿಗುತ್ತೆ. ಕಪ್ಪು ಉದ್ದಿನ ಕಾಳು, ಇಲ್ಲಿ ಅವರೆಕಾಳು ಬರ್ಸಿದಿರಲ್ಲ ಅಲ್ಲಿ ಇಲ್ಲಿ
ಕಪ್ಪು ಉದ್ದಿನ ಕಾಳನ್ನ ಬಳಸಿ. ನೆಕ್ಸ್ಟ್ ಬಿಲ್ವ ಪತ್ರ ಕಂಪಲ್ಸರಿ ಇರ್ಬೇಕು. 3 ಸಾಕು, ಎನಫ್. ಕ್ಲಿಯರ್? ಕ್ಲಿಯರ್. ಎಸ್. ಸೊ ಇದಿಷ್ಟು ವಿಚಾರಗಳು ಹೆಲ್ತ್, ಪ್ರಾಪರ್ಟಿ, ಕೋರ್ಟು, ಕೇಸು, ಲಿಟಿಗೇಷನ್ಸ್, ಈ ಲೀಸ್ಟ್ ಅಲ್ಲಿ ನಿಮ್ದು ಯಾವ್ದು ಸಂಕಲ್ಪ ಇದೆ ಇದನ್ನ ನೀವು ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ರಂಗೋಲೆ ಪುರಿ ಸಮೇತ ಈ ನೀವೇನ್ ಆರಾಧನೆ ಮಾಡಿರ್ತೀರಲ್ವಾ ಈ ಶಿವನ ಅಂದ್ರೆ ಲಿಂಗದ ಸಮೇತ ಇದನ್ನ ತಗೊಂಡೋಗಿ ಯಾವುದಾದರೂ ಅರಳಿ ಮರದ ಬುಡಕ್ಕೆ ಸಮರ್ಪಿಸಿ ನೀರಿನ ವ್ಯವಸ್ಥೆ ಇದ್ರೆ ದಯವಿಟ್ಟು ವಿಸರ್ಜನೆ ಮಾಡಿ. ಇದೆರಡೂ ಇಲ್ಲ ಅಂದ್ರೆ ನಿಮ್ಮ ಮನೆ ತುಳಸಿ ಕಟ್ಟೆದು ತುಂಬಾ ದೊಡ್ಡದಾಗಿದ್ರೆ ಅಲ್ಲಿ ಕೂಡ ನೀವು ಮಾಡಬಹುದು, ಯಾವುದೇ ತೊಂದರೆ ಇಲ್ಲ. ಸೊ ಕ್ಲಿಯರ್? ಎಸ್. ಸೊ ಇದನ್ನ ಮನೇಲಿ ಕಂಟಿನ್ಯೂಸ್ ಆಗಿ ಮಾಡೋ ಹಾಗಿಲ್ಲ. ಇವತ್ತಿನ ದಿವಸ ಶಿವರಾತ್ರಿ, ದೀಪಾವಳಿ ರಾತ್ರಿ, ಸೊ ಹಾಗಾಗಿ ನವರಾತ್ರಿ 3 ರಾತ್ರಿಗಳು ತುಂಬಾನೇ ವಿಶೇಷ ಆಗಿರೋದ್ರಿಂದ ಈ ಬಾರಿ ಇದನ್ನ ನೀವು ಮಾಡ್ಕೊಳ್ಳಿ. ಮಂತ್ರ ಶಿವ ಸಹಸ್ರನಾಮ ಬಂದ್ರೆ ಪಠನೆ ಮಾಡಿ. ಎಷ್ಟ್ ಸರಿ ಮಾಡ್ಬೇಕು? ಮಿನಿಮಮ್ 11 ಸಾರಿ ಪಠನೆ ಮಾಡಿ. ಬಂದಿಲ್ಲ ಅಂದ್ರೆ 11 ಸಾರಿ ಪ್ಲೇ ಮಾಡಿ. ಇಲ್ಲ ಪಂಚಾಕ್ಷರಿ ಮಂತ್ರ ಹೇಳ್ತೀನಿ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸೊ ಇದನ್ನ ಕಂಟಿನ್ಯೂಸ್ ಆಗಿ ನಿಮ್ಗೆ ಎಷ್ಟು ಚಾಂಟ್ ಆಗುತ್ತೋ ಅಷ್ಟು ಚಾಂಟ್ನ ಮಾಡಿ. ಇದೆರಡು ಸಾಕು ಇದು ಮನೆಯಲ್ಲಿ ಮಾಡಕ್ಕೆ. ನಿಮಗೆ ದೇವಸ್ಥಾನದ ವ್ಯವಸ್ಥೆ ಇದೆ, ಸೊ ಅಲ್ಲಿ ನಿಮಗೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಖಂಡಿತ ಈ ಬಾರಿ ಸೊ ನೀರಿನ ಜೊತೆಗೆ ಬಿಲ್ವ ಪತ್ರ ಕಂಪಲ್ಸರಿ ಇರುತ್ತೆ. ಸೊ ಇದ್ರ ಜೊತೆಗೆ ನೀವು ರೋಸ್ ವಾಟರ್ನ ಬಳಸಿ. ಇದನ್ನ ಶಿವನಿಗೆ ಅರ್ಪಣೆ ಮಾಡಿ. ಓಕೆ, ಇದೊಂದು. ಸೊ ಇದ್ರ ಜೊತೆಗೆ ಇನ್ನು ಎಕ್ಸ್ಟ್ರಾ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಯಾರಿಗಾದ್ರೂ ಪ್ರಾಪರ್ಟಿದು ಬ್ಯಾಕ್ ಟು ಬ್ಯಾಕ್ ತೊಂದ್ರೆ ಬರ್ತಾನೆ ಇದೆ ಅಂತ ಹೇಳಿದ್ರೆ, ನೀವು ಶುಗರ್ ಕೇನ್ ಕಬ್ಬಿನ ಜ್ಯೂಸ್ ಅನ್ನ ಅದರಲ್ಲಿ ಒಂದು ಬಿಲ್ವಪತ್ರೆ ಹಾಕಿ ಕಬ್ಬಿನ ಜ್ಯೂಸ್ ಅನ್ನ ಶಿವನಿಗೆ, ನಿಮ್ಮ ಹತ್ತಿರದ ಶಿವನಿಗೆ ಸಮರ್ಪಣೆ ಮಾಡಿ. ಎನಫ್. ದೇವ್ರ ಹತ್ರ ನನ್ಗೆ ಅದ್ ಕೊಡಿ ಇದ್ ಕೊಡಿ ಏನು ಕೇಳ್ಬೇಡಿ. ಪರಿಸ್ಥಿತಿ ಹೀಗಿದೆ, ಇದಕ್ಕೊಂದು ರೂಟ್ ಬೇಕು. ಸೊ ನಿಮಗೆ ನೀವೆಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಡೆಫಿನೆಟ್ಲಿ ಸೊ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾರು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ತೀರಾ ಡೆಫಿನೆಟ್ಲಿ ನಿಮ್ಗೆ ರೂಟ್ ಸಿಗುತ್ತೆ, ಹೇಗೋ ವ್ಯವಸ್ಥೆ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ವಿಷಯ, ಯಾರ್ಯಾರು ಕರ್ಕಾಟಕ ರಾಶಿ, ಮೀನ ರಾಶಿ, ವೃಶ್ಚಿಕ ರಾಶಿ ಅಥವಾ ಲಗ್ನದವರು ಇದೀರೋ ನೀವುಗಳು ದಯವಿಟ್ಟು ಭಸ್ಮನ ಧರಿಸಬೇಡಿ. ಇವತ್ತು ಒಂದ್ ದಿವಸ ಮಾತ್ರ ಧರಿಸಿ, ಯಾಕೆಂದ್ರೆ ದೇವಸ್ಥಾನಕ್ಕೆ ಹೋಗಿರ್ತೀರಾ ಅಲ್ಲಿ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಅದನ್ನ ಹೊರತುಪಡಿಸಿ ಪ್ರದೋಷಗಳಲ್ಲಿ ಪೂಜೆ ಮಾಡಿ ಕೊಡುವಂತಹ ಭಸ್ಮ ಆಗಿರಬಹುದು, ಇದನ್ನ ಹೆಚ್ಚಿಗೆ ಧರಿಸಬೇಡಿ. ಆ ಒನ್ ಡೇ ಧರಿಸಿ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಡಿ. 8th house ನ ಆಕ್ಟಿವೇಟ್ ಮಾಡ್ತೀರಾ, ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಒಂದಷ್ಟು ಜನ ಭಸ್ಮನ ಪಾಕೆಟ್ ಅಲ್ಲಿ ಇಟ್ಕೊಂಡು ಕ್ಯಾರಿ ಮಾಡ್ತಾರೆ. ಅಕ್ಷತೆ ಕ್ಯಾರಿ ಮಾಡಿ, ಬಟ್ ಭಸ್ಮನ ಕ್ಯಾರಿ ಮಾಡಬೇಡಿ. ಭಸ್ಮ ಎಲ್ಲಿ ಸಿಗುತ್ತೆ? ಸ್ಮಶಾನದಲ್ಲಿ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಈ ರೆಮಿಡಿನ ನೀವು ಮಾಡ್ಕೊಳ್ಳಿ. ಸೊ ಕ್ಲಿಯರ್? ಇದನ್ನ ಹೊರತುಪಡಿಸಿ ಯಾವುದೇ ಸಂಕಲ್ಪ ಇರ್ಲಿ, ಇದೆರಡೇ. ಒಂದು ಸೊ ಹೇಳಿದೀನಿ, ಅರಿಶಿಣದಲ್ಲಿ ಮಾಡುವಂತಹ ಶಿವಲಿಂಗ ಅಥವಾ ಮನೇಲಿ ಯಾವ್ದೇ ಶಿವಲಿಂಗ ಇದ್ರು ಸರಿ, ಮರ್ಕಿರಿ ಶಿವಲಿಂಗ ಸೊ ಅಥವಾ ನಿಮ್ ಮನೇಲಿ ಏನು ಸೊ ನರ್ಮದೇಶ್ವರ ಶಿವಲಿಂಗ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಸ್ಫಟಿಕ ಶಿವಲಿಂಗ ಯೂಸ್ ಮಾಡ್ತೀರಾ, ಯಾವ್ದೇ ನಿಮ್ ಮನೇಲಿ ಇದ್ರೆ ಸರಿ. ಇಲ್ಲ ಅಂದ್ರೆ ಇದು ಮಾಡ್ಕೊಳ್ಳಿ ಅವತ್ತಿನ ಒಂದ್ ದಿವ್ಸಕ್ಕೆ ಮಾತ್ರ. ಕ್ಲಿಯರ್? ಮಂತ್ರ ಚಾಂಟ್ ಮಾಡೋವಾಗ ಅಥವಾ ನೀವು ಕೂತ್ಕೊಳ್ಳೋವಾಗ ಕಂಪಲ್ಸರಿ ಕೆಳಗಡೆ ದರ್ಬೆ ಚಾಪೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನೀಟಾಗಿರೋ ಒಂದು ವಸ್ತ್ರನ ಬಳಸಿ. ಓಕೆ, ಸೊ ಹೊಸದಾಗಿ ಯಾವುದು ವಸ್ತುನ ಮನೆಗೆ ಇವತ್ತು ತರಬೇಡಿ. ಆದಷ್ಟು ಡೊನೇಷನ್ ನ ಮಾಡಿ, ಫುಡ್ ಡೊನೇಷನ್ ನ ಮಾಡಿ. ಶ್ರವಣ ನಕ್ಷತ್ರ ಇರುತ್ತೆ ಸಂಜೆ 5:30, 5:30 ಆದ್ಮೇಲೆ ಧನಿಷ್ಠ ಶುರುವಾಗುತ್ತೆ. ಸೊ ಫುಡ್ ಮಾತ್ರ ಡೊನೇಟ್ ಮಾಡಿ. ಕ್ಲಿಯರ್? ಎಸ್. ಇಷ್ಟನ್ನ ಮಾಡ್ಕೊಳ್ಳಿ. ಇದನ್ನ ಹೊರತುಪಡಿಸಿ ಆ ಚಾನಲ್ ಈ ಚಾನಲ್ ಅಲ್ಲಿ ಇವೆಲ್ಲ ಮಾಡಕ್ ಹೋಗ್ಬೇಡಿ, ಉಲ್ಟಾ ಆಗುತ್ತೆ. ಹೇಳಿದಿನಲ್ವಾ, ಕರ್ಕಾಟಕ, ಮೀನ, ವೃಶ್ಚಿಕ ರಾಶಿ ಅಥವಾ ಲಗ್ನದವರು ಭಸ್ಮನ ಅಥವಾ ಭಸ್ಮದ ಶಿವಲಿಂಗನ ಇಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಭಸ್ಮ ಮತ್ತೆ ರೋಸ್ ವಾಟರ್ ಮಿಕ್ಸ್ ಮಾಡಿ ಶಿವಲಿಂಗ ನೀವುಗಳು ಮಾಡಬೇಡಿ. ನೀವು ಅರಿಶಿಣ ಮತ್ತೆ ರೋಸ್ ವಾಟರೇ ಬಳಸಿ. ಇದೆರಡೇ ಶಿವಲಿಂಗ ಇವತ್ತಿನ ದಿವಸಕ್ಕೆ ಇರೋದು. ಕ್ಲಿಯರ್ ಅಲ್ವಾ? ಎಸ್. ಸೊ ಇದಿಷ್ಟು ವಿಚಾರ ನಾನು ಶೇರ್ ಮಾಡ್ಬೇಕಂತ ಇತ್ತು, ಶೇರ್ ಮಾಡಿದೀನಿ. ಹಾಗೆ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋರು ಕನ್ಸಲ್ಟ್ ಮಾಡ್ಬೋದು. ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ, ಇಂಟ್ರೆಸ್ಟ್ ಇರೋರು ಕ್ಲಾಸ್ಗೆ ಜಾಯಿನ್ ಆಗಬಹುದು. ಸೊ ಇದು ಇಷ್ಟು ವಿಚಾರ. ರೆಮಿಡೀಸ್ ಬಲ್ಕ್ ಅಲ್ಲಿ ಯಾಕೆ ಕೊಡೋದಿಲ್ಲ ಅಂತ ಹೇಳಿದ್ರೆ, ಪ್ಲಾನೆಟ್ಸ್ ಒಬ್ಬೊಬ್ಬರಿಗೆ ಒಂಥರ ಇರುತ್ತೆ. D1, D9, D10, D60. ಸೊ ಬಲ್ಕ್ ಅಲ್ಲಿ ಕೊಟ್ಟಾಗ ಕೆಲವ್ರಿಗೆ ಉಲ್ಟಾ ಹೊಡೆಯುತ್ತೆ, ರೆಮಿಡೀಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಕ್ಲಿಯರ್? ಮನೆಗೆ ತುಂಬಾ ಜನ ಉಪ್ಪು ಹಾಕಿ ಮನೆ ಒರೆಸ್ತೀರಾ, ದಯವಿಟ್ಟು ಆತರ ತಪ್ಪನ್ನ ಮಾಡ್ಬೇಡಿ. ಬರೀ ಒಂದ್ ದಿವ್ಸ ಅಮಾವಾಸ್ಯೆಗೆ ಉಪ್ಪು ಹಾಕಿ ಒರೆಸ್ಕೊಳ್ಳಿ. ಮನೇಲಿ ಉಪ್ಪಿನ ದೀಪ ಹಚ್ಚಬೇಡಿ. ಇವಾಗ ನೀವೇ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು. ಮಲ್ಟಿಪಲ್ ರೆಮಿಡೀಸ್ ಆಕ್ಟಿವೇಟ್ ಆದಾಗ ಎಲ್ಲಿಂದ ಹೇಗ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲ.
ಸೊ ಕ್ಲಿಯರ್ ಅಲ್ವಾ? ಇದು ಮಹಾಶಿವರಾತ್ರಿಗೆ ಖಂಡಿತ ನೀವ್ ಯಾರ್ಯಾರು ಮಾಡ್ತೀರಾ ನಿಮಗೆ ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಕ್ಲೈಂಟ್ಸ್ಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಬಟ್ ಬಿ ಕೇರ್ಫುಲ್, 26ನೇ ತಾರೀಕು ಇರೋದ್ರಿಂದ ಎಲ್ಲಾದ್ರೂ ಜ್ಯೋತಿರ್ಲಿಂಗ ಪ್ರವೇಶ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬಾ ಡಿಲೇ, ತುಂಬಾ ಲೇಟ್, ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಬಿ ಕೇರ್ಫುಲ್. ಅಷ್ಟೊಂದು ಫೇವರಬಲ್ ಡೇಟ್ ಇಲ್ಲದೆ ಇರೋದ್ರಿಂದ ಹುಷಾರಾಗಿ ಹ್ಯಾಂಡಲ್ ಮಾಡಿ. 8ರಲ್ಲಿ ಹುಟ್ಟಿರೋರ್ಗೆ ತೊಂದರೆ ಇಲ್ಲ, 6, 5ರಲ್ಲಿ ಹುಟ್ಟಿರೋರ್ಗೆ ತೊಂದರೆ ಇಲ್ಲ, 3, 8, 6, 5 ಇವ್ರಿಗೆ ತೊಂದರೆ ಇಲ್ಲ. ಸೊ ಉಳಿದಂತಹ ರಾಶಿಗಳು ಅಥವಾ ನಂಬರ್ಸ್ ಅಲ್ಲಿ ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಎಸ್ಪೆಷಲಿ ನಾನು ಆಲ್ರೆಡಿ ಹೇಳಿದ್ದೀನಿ ವೃಶ್ಚಿಕ ರಾಶಿ. ಸೊ ಬಿ ಕೇರ್ಫುಲ್, ಬಿಕಾಸ್ ನಿಮಗೆ ಈಗ ಆಲ್ರೆಡಿ ನೀನ್ ಎಂಡಿಂಗ್ ಅಲ್ಲಿ ಇದ್ದೀರಾ. ಅಷ್ಟಮ. ಸೊ ಹಾಗೆ ಅಷ್ಟಮ ಕರ್ಕಾಟಕ ರಾಶಿ. ಸೊ ಇನ್ನು ಮೀನ ರಾಶಿಯವರು ಇನ್ನೇನ್ ಸ್ಟಾರ್ಟ್ ಆಗುತ್ತೆ. ಸೊ ರೆಮಿಡೀಸ್ ಮಾಡುವಾಗ ಏನ್ ಬೇಕೋ ನೀಟಾಗಿ ಕೇಳ್ಕೊಳ್ಳಿ. ಸಂಕಲ್ಪ ಮಸ್ಟ್ ಅಂಡ್ ಶುಡ್ ಒಂದೇ ಸಂಕಲ್ಪ, ಒಂದೇ ರೀತಿ. ಬೆಳಗ್ಗೆ ಪೂಜೆ ಮಾಡಿದಾಗ ಒಂದು, ಮಧ್ಯಾಹ್ನ ಪೂಜೆ ಮಾಡಿದಾಗ ಒಂದು, ಸಂಜೆ ಪೂಜೆ ಮಾಡಿದಾಗ ಒಂದು ಕೇಳ್ಕೊಬೇಡಿ. ಮಿಕ್ಸ್ ಆಗುತ್ತೆ. ಸೊ ರಿಸಲ್ಟ್ ಬರೋದಿಲ್ಲ. ಪೂಜೆ ಮಾಡುವಾಗ 10 ಸಾರಿ ಫೋನ್ ನೋಡೋದು, 10 ಸಾರಿ ಕಾಲಲ್ಲಿ ಮಾತಾಡಿ ಹೂ ಹಾಕೋದು, ತುಪ್ಪ ಹಾಕೋದು, ದೀಪ ಹಚ್ಚೋದು ಇವೆಲ್ಲ ಮಾಡ್ಬೇಡಿ ದಯವಿಟ್ಟು. ರಿಸಲ್ಟ್ ಬರೋದಿಲ್ಲ. ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅದು ನಿಮ್ಗೆ ಬರುತ್ತೆ. ಬೇಗ ಒಲಿಯೋದು ಶಿವನೇ. ಸೊ ಹಾಗಾಗಿ ಆದಷ್ಟು ಎಲ್ಲಾರು ಹಾಲ್ ಡೊನೇಟ್ ಮಾಡಿ. ಹಾಲು ಅವತ್ತು ಮಾತ್ರ. ನಿಮ್ಗೆ ಚಂದ್ರ ಚೆನ್ನಾಗಿರ್ಲಿ, ಚಂದ್ರ ಚೆನ್ನಾಗಿಲ್ದೆ ಇರ್ಲಿ, ಏನಾದ್ರು ಇರ್ಲಿ, ಅವತ್ತು ಮಾತ್ರ ಡೊನೇಟ್ ಮಾಡಿ. ಇಲ್ಲಾಂದ್ರೆ ಮಾಡ್ಲೇಬೇಡಿ. ಸೊ ಕ್ಲಿಯರ್? ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ. ನಮಸ್ಕಾರಗಳು. ಧನ್ಯವಾದ.